ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ ಏನ್ ಮಾಡ್ತೀವಿ. ಆಗಸ್ಟ್ ತಿಂಗಳ ಮೊದಲ ವಾರದ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಇದೆ. ನ್ಯಾಷನಲ್, ಇಂಟರ್ನ್ಯಾಷನಲ್, ಕರ್ನಾಟಕದ್ದು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ವೀಕ್ಲಿ ಕರೆಂಟ್ ಅಫೇರ್ ನಮ್ಮ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ, ನಾನು ತಡ ಮಾಡಲ್ಲ. ಫಸ್ಟ್ ಕರ್ನಾಟಕದ ಪ್ರಮುಖವಾದ ಪ್ರಚಲಿತ ವಿದ್ಯಮಾನ ಕೊಟ್ಟಿರ್ತೀನಿ. ಹೊಯ್ಸಳರಿಗೆ ಸಂಬಂಧಪಟ್ಟಂತೆ ಹೊಯ್ಸಳ ರಾಜವಂಶ ನೃಪಕಾಮ ಎರಡು ಸ್ಥಾಪಿಸಿದನು. ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ರಾಜವಂಶದ ಪ್ರಮುಖ ರಾಜಧಾನಿಗಳಾಗಿದ್ದವು. ಹೊಯ್ಸಳ ಆಡಳಿತಗಾರರು ಶೈವ ಮತ್ತು ವೈಷ್ಣವ ಪಂಥಗಳನ್ನು ಪೋಷಿಸಿದರು. ಯಾವುದು ಕರೆಕ್ಟ್ ಆನ್ಸರ್ ಹೇಳ್ತೀರಾ? ಯಾಕೆ ಸುದ್ದಿಯಲ್ಲಿದೆ? ವಿಷ್ಣುವರ್ಧನ ಮರಣದ ದಿನಾಂಕ ಪರ್ಫೆಕ್ಟ್ ಆಗಿ ಗೊತ್ತಾಗಿದೆ. ಇಲ್ಲಿ 3 ಆಪ್ಷನ್ ಕರೆಕ್ಟ್. ಸರ್, ಇದೇನು ನೃಪಕಾಮನು ಕರೆಕ್ಟ್ ಅಂತ ಇದ್ದೀರಾ? ಸಳನ ನೃಪಕಾಮ ಅಂತ ಕರೀತಾರೆ ಸ್ನೇಹಿತರು. ಓಕೆ, ನಿಮ್ಗೆ ಗೊತ್ತಿದೆ ದ್ವಾರ ಸಮುದ್ರ, ಬೇಲೂರು, ಹಳೆಬೀಡು ಅಲ್ವಾ? ಹಳೆಬೀಡುನ ದ್ವಾರ ಸಮುದ್ರ ಅಂತ ಕರಿತೀವಿ, ಅದು ಕ್ಯಾಪಿಟಲ್ ಆಗಿತ್ತು. ಈಗೇನಂದ್ರೆ ಕರ್ನಾಟಕದ ಅರಸೀಕೆರೆ ತಾಲೂಕು ಇದೆಯಲ್ಲ, ಅರಸೀಕೆರೆ, ಹಾಸನ, ನಿರಗುಂದ ಗ್ರಾಮದಲ್ಲಿ ಒಂದು 12ನೇ ಶತಮಾನದ ವೀರಗಲ್ಲು ಪತ್ತೆ ಆಗಿದೆ ಸ್ನೇಹಿತರೆ. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ಅಲ್ಲಿನ ತಾಲೂಕಿನ ಅಲ್ಲಿರ್ತಕ್ಕಂಥ ನಿವಾಸಿಗಳೇ ಅದನ್ನ ಪುನಃಸ್ಥಾಪಿಸಿದ್ದಾರೆ. ಓಕೆ, ಅಲ್ಲಿ ನಾವು ಮಲ್ಲೇಶ್ವರ, ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ 2 ಶಿಥಿಲಾವೃತ ದೇವಾಲಯಗಳನ್ನು ನೋಡಬಹುದು. 14ನೇ ಶತಮಾನದ ಆಸುಪಾಸದು ಅಂತ ಹೇಳ್ಬೋದು. ಇದೊಂದು ವೀರಗಲ್ಲು, ನಾಯಕ ಶಿಲೆ ಅಂತ ಕರಿತೀವಿ. ಇದು ವಿಷ್ಣುವರ್ಧನನ ಒಂದು ಮರಣವನ್ನ ದಿನಾಂಕ ಹೇಳುತ್ತೆ. ಯೂಶಲಿ ವಿದ್ವಾಂಸರು ಬೇರೆ ಬೇರೆ ಒಂದು ಕುರುಹುಗಳಿಂದ ಅಂದಾಜನ್ನ ಏನ್ ಮಾಡಿದ್ರು ಅಂದ್ರೆ 1449 1552 ಕಾಮನ್ ಎರಾ ಅಂದ್ರೆ ಕ್ರಿಸ್ತ ಶಕ ಅಂತ ಹೇಳ್ಕೊಂಡಿದ್ರು. ಓಕೆ, ಸೊ ಇವೆರಡರ ನಡುವೆ ಅಂತ ಹೇಳಿದ್ರು. ಈಗ ನಮ್ಗೆ ಗೊತ್ತಾಗಿದೆ ಡಿಸೆಂಬರ್ 11 1141 ದಿನಾಂಕ ಅಂತ ಗೊತ್ತಾಗಿದೆ ಈ ವೀರಗಲ್ಲು ಇಂದ. ಓಕೆ, ಎಲ್ಲಿ ಪತ್ತೆ ಆಯ್ತು? ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ನಿರಗುಂದ ಗ್ರಾಮ, ಅರಸೀಕೆರೆ ತಾಲೂಕು, ಕರ್ನಾಟಕದಲ್ಲಿ ಇರತಕ್ಕಂಥದ್ದು. ಇತ್ತು ಮೊದಲಿಂದಾನೆ, ಅಂದ್ರೆ ಅದನ್ನ ನೀಟಾಗಿ ಇಟ್ಟಿರಲಿಲ್ಲ, ಕ್ಲೀನ್ ಮಾಡಿಲ್ಲ. ಅದನ್ನ ಓದಿ ಅನಲೈಸ್ ಮಾಡಿದಾಗ ನಮಗೆ ದುರ್ಮತಿ ಸಂವತ್ಸರದಲ್ಲಿ ಗಿಗೋರಿಯನ್ ಕ್ಯಾಲೆಂಡರ್ ಡಿಸೆಂಬರ್ 11 1141 ಕಾಮನ್ ಎರಾದಲ್ಲಿ ಸಾವು ಅಂತ ಅದರಲ್ಲಿ ಇರ್ತಕ್ಕಂಥದ್ದು. ಓಕೆ, ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಕೇಳಬಹುದು. ವೀರಗಲ್ಲು ಬಗ್ಗೆ, ಹೊಯ್ಸಳರ ಬಗ್ಗೆ ಸ್ಟ್ಯಾಟಿಕ್ ಕ್ವಶನ್ಸ್ ಬರಬಹುದು. ಓಕೆ, ಇದನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಹೊಯ್ಸಳರು ಶೈವ ಮತ್ತು ವೈಷ್ಣವ 2 ಪಂಥಗಳು. ಹೌದು ಸರ್, ನೀವು ಬೇಲೂರು, ಹಳೆಬೀಡುಗೆ ಹೋಗಿ, ಸೋಮನಾಥೇಶ್ವರಕ್ಕೆ ಹೋಗಿ ಗೊತ್ತಾಗುತ್ತೆ ನಿಮಗೆ. ಇವೆಲ್ಲ ಗೊತ್ತಿರ್ತಕ್ಕಂಥದ್ದು. ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ಡೀಟೇಲ್ ಆಗಿ ಓದಿದೀವಿ. ಹಂಗಾಗಿ ಇಲ್ಲಿ ತಗೊಂಡಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬರ್ತೀನಿ. ವೆರಿ ಇಂಪಾರ್ಟೆಂಟ್ ನ್ಯೂಸು. ಇಸ್ಲಾಮಿಕ್ ನ್ಯಾಟೋ ಅಂದ್ರೆ ಗೊತ್ತು, ಅಮೆರಿಕ ನೇತೃತ್ವದ ಒಂದು ಮಿಲಿಟರಿ ಕಾರ್ಯಾಚರಣೆ, ಅದೊಂದು ಗುಂಪು. ನಾರ್ತ್ ಅಮೆರಿಕ ಮತ್ತೆ ಯುರೋಪ್ ಅಂತ ಗೊತ್ತಿದೆ ನಿಮ್ಗೆ. ಆದ್ರೆ ಈಗ ಇಸ್ಲಾಮಿಕ್ ನ್ಯಾಟೋ ಅಂದ್ರೇನು? ಈಗ ಪಾಕಿಸ್ತಾನ, ಓಕೆ, ಮೆಕ್ಕಾ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವುದು ಸರ್? ಪಾಕಿಸ್ತಾನ. ಇಲ್ಲಿ ಕೇಳಿದ್ದೀನಿ ಯಾವ ದೇಶಗಳು ಅಂತ, ಯಾವ್ದು ಹೇಳ್ತೀರಾ? ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ. ಕೇವಲ 3. ಆಪ್ಷನ್ ಎ. ಯಾವ್ದು? 1, 4 and 6. ಯಾಕೆ ಇವು 3 ಸೈನ್ ಆಗ್ತಪ್ಪ? ಇನ್ನು ಇಷ್ಟೊಂದು ಮುಸ್ಲಿಂ ರಾಷ್ಟ್ರ, ಇಸ್ಲಾಂ ರಾಷ್ಟ್ರ ಇದೆ ಅಂದ್ರೆ ಇದು ಸುನ್ನಿ ಬಹುಸಂಖ್ಯಾತ ರಾಷ್ಟ್ರಗಳು ಇವು. ಯಾವುದು? ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ. ಓಕೆ, ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದ ಅಂತ ಕರಿತೀವಿ. ಮೆಕ್ಕಾ ಜಾಯಿಂಟ್ ಮಿಲಿಟರಿ ಒಂದು ಅಗ್ರಿಮೆಂಟ್ ಇದು. ಸರ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕೆ ಈ 3 ಇದು ಮಾಡಿದ್ವು ಅಂದ್ರೆ, ಈಗ ನಿಮ್ಗೆ ಗೊತ್ತಿದೆ ಇರಾನ್ ಏನಾಗ್ತಾ ಇದೆ. ಇಲ್ಲಿ ಗಲ್ಫ್ ಕಂಟ್ರೀಸ್ ಮೇಲೆ ಇರಾನ್ USA ಒಂದು ಸ್ಥಳಗಳ ಮೇಲೆ ಬಾಂಬ್ಗಳನ್ನು ಹಾಕ್ತಾ ಇದೆ ಅಲ್ವಾ? ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಸೌದಿ ಅರೇಬಿಯಾದಲ್ಲಿ ದುಡ್ಡು ಜಾಸ್ತಿ ಇದೆ. ಸೌದಿ ದುಡ್ಡಿದೆ. ಯಾವ ದುಡ್ಡು? ಆಯಿಲ್ ದುಡ್ಡು, ನ್ಯಾಚುರಲ್ ಗ್ಯಾಸ್ ಅಂಡ್ ಆಯಿಲ್ಸ್ ದುಡ್ಡು. ಒಂದಷ್ಟು ಅಮೆರಿಕಕ್ಕೂ ದುಡ್ಡು ಕೊಡುತ್ತೆ ತನ್ನ ಒಂದು, ಯಾಕಂದ್ರೆ ನನ್ನ ಹತ್ರ ಮಿಲಿಟರಿ ಇಲ್ಲ. ಓಕೆ, ಅದೇ ನೀವು ಪಾಕಿಸ್ತಾನ ಅಂತ ಬಂದ್ರೆ, ಪಾಕಿಸ್ತಾನಕ್ಕೆ ಬಂದ್ರೆ ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಏನಿದೆ? ಮುಸ್ಲಿಂ ರಾಷ್ಟ್ರಗಳಲ್ಲಿ, ಇಸ್ಲಾಂ ರಾಷ್ಟ್ರಗಳಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಇರ್ತಕ್ಕಂಥ ಒಂದೇ ಒಂದು ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ. ಓಕೆ, ಒಂದು. ಇನ್ನೊಂದು ಮತ್ತೆ ಸುನ್ನಿ ಇರೋದು ಕೂಡ ಜಾಸ್ತಿ ಅಲ್ಲಿ. ಮತ್ತೆ ಇನ್ನೊಂದು ಟರ್ಕಿ.
ಟರ್ಕಿನೂ ಅಷ್ಟೇ, ಟರ್ಕಿಲೂ ಕೂಡ ಡಿಫೆನ್ಸ್ ಟೆಕ್ನಾಲಜಿ ಚೆನ್ನಾಗಿದೆ, ಡ್ರೋನ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ನಾಟೋಲಿ ಅಮೆರಿಕ ಬಿಟ್ರೆ ಒಂದು ರಾಷ್ಟ್ರಗಳು ಅಂತಂದಾಗ ತುಂಬಾ ಡಿಫೆನ್ಸ್ ನ ಇದು ಮ್ಯಾನುಫ್ಯಾಕ್ಚರಿಂಗ್ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲಾ ರೀತಿಯ ಡ್ರೋನ್ ಇಂದ ಹಿಡಿದು ಕ್ಷಿಪಣಿಗಳನ್ನ ಟರ್ಕಿ. ಓಕೆ, ಒಂದು ಕ್ವಾಂಟಿಟಿ ವೈಸ್ ನೋಡೋದಾದ್ರೆ. ಹಂಗಾಗಿ ಈ ಮೂರು ರಾಷ್ಟ್ರಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ, ಅಮೆರಿಕ ಸಪೋರ್ಟ್ ಮಾಡ್ತಾ ಇಲ್ಲ ಸೌದಿಗೆ, ಜಸ್ಟ್ ಅವರು ತಮಾಷೆ ನೋಡ್ತಾರೆ. ಏನ್ ಇರಾನ್ ಇದರಿಂದ ಮೇಲೆ ದಾಳಿ ಮಾಡುತ್ತೆ. ಹಂಗಾಗಿ ಈ ಮೂರು ರಾಷ್ಟ್ರಗಳು, ಇದು ಭಾರತದ ಮೇಲೆ ಏನ್ ಎಫೆಕ್ಟಿವ್, ಇರಾನ್ ಮೇಲೆ ಏನ್ ಎಫೆಕ್ಟಿವ್ ಅಂತ ನೋಡಕ್ ಹೋದ್ರೆ, ಈಗ ಇರಾನ್ಗೆ ಇಲ್ಲಿ ಲಿಬಿಯಾ ಇದೆ, ಬೇರೆ ಬೇರೆ ಏನಿದೆ ಪ್ರಾಕ್ಸಿ ಸ್ಟೇಟ್ಸ್ ಅಂತ ಏನ್ ಕರಿತೀವಿ. ಸೊ ಅವರಲ್ಲಿ ಜಾಸ್ತಿ ನಾವು ಶಿಯಾದವ್ರನ್ನ ಹೆಚ್ಚಾಗಿ ನೋಡ್ತೀವಿ. ಇರಾನು ಅಷ್ಟೇ ಭಾರತನ ತಲೆ ಕೆಡ್ಸ್ಕೊಳಕಲ್ಲ. ಯಾಕಂದ್ರೆ ಈ ಮೆಕ್ಕಾ ಅಗ್ರಿಮೆಂಟ್ ಅಂತೇನು ಮೆಕ್ಕಾದಲ್ಲಿ ಸೌದಿದಲ್ಲಿ ಸೈನ್ ಮಾಡಿದಾರಲ್ಲ, ಇದೇನ್ ಹೇಳುತ್ತೆ ಅಂದ್ರೆ, ತಮ್ಮ ವಿರುದ್ಧ ಯಾವುದೇ ಆಕ್ರಮಣಕಾರಿ ಕೃತ್ಯದ ವಿರುದ್ಧ ಸಾಮೂಹಿಕ ತಡೆಗಟ್ಟುವಿಕೆ, ಅಂದ್ರೆ ತಮ್ಮ ದೇಶದ ಮೇಲೆ ಯಾರು ಈ ಮೂರು ದೇಶದ ಮೇಲೆ ಸಶಸ್ತ್ರ ದಾಳಿ ಮಾಡಿದ್ರೆ ಮೂರು ದೇಶಗಳು ಅದರ ವಿರುದ್ಧ ನಿಂತ್ಕೋತೀವಿ ಅಂತ ಹೇಳಿ. ನಿಮ್ಗೆ ಗೊತ್ತೇ ಇದೆ ಟರ್ಕಿ ಏನ್ ಮಾಡ್ತು ಅಂತ ಗೊತ್ತಿದೆ. ನಾವು ಟರ್ಕಿಗೆ ಸಹಾಯ ಮಾಡಿದ್ರು ಕೂಡ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕೊಡ್ತು, ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತು, ಗೊತ್ತಿದೆ ನಿಮ್ಗೆ ಅಲ್ವಾ. ಸೊ ಇಲ್ಲಿ ನಾವ್ ಹೇಳ್ತಕ್ಕಂಥದ್ದೇನು, ನೀವು ಇದು ಜಸ್ಟ್ ಫಾರ್ ಸಿಗ್ನೇಚರ್ ಪೇಪರ್ ವರ್ಕ್ಗೆ ಸರಿ, ಪೇಪರ್ ವರ್ಕ್ಗೆ ಸರಿ, ಇಂಪ್ಲಿಮೆಂಟ್ ಮಾಡೋದು ಸುಲಭ ಅಲ್ಲ ಅಂತ. ಓಕೆ, ಈಗ ಪಾಕಿಸ್ತಾನಕ್ಕೆ ನೋಡ್ಬೋದು ನೀವು, ಚೀನಾ ಕೂಡ ಸಪೋರ್ಟ್ ಇದೆ ಅಲ್ವಾ ಸರ್ ಪಾಕಿಸ್ತಾನಕ್ಕೆ. ಅರ್ಥ ಆಗ್ತಿದೆಯಾ ಏನ್ ಹೇಳ್ತಾ ಇರೋದು? ಸೊ ಆತರ ಸಪೋರ್ಟ್ಗಳು ತುಂಬಾ ಇರ್ಬೋದು. ಈಗ ಟರ್ಕಿ ನ್ಯಾಟೋದಲ್ಲೇ ಇರ್ತಕ್ಕಂಥದ್ದು. ಓಕೆ, ಸೊ ಈ ತರ ತುಂಬಾ ಇದ್ರೂ ಕೂಡ, ಈಗ ಇರಾನ್ ಮೇಲೆ ಅಮೆರಿಕ ಮಾಡಿದ್ರು ಕೂಡ ಏನಾಯ್ತಲ್ಲಿ, ಬೇರೆ ರಾಷ್ಟ್ರಗಳು ಬಂದು ಇರಾನ್ಗೆ ಏನಾರು ಕೊಟ್ರ? ಇಲ್ಲ. ಹಂಗೆ ಪೇಪರ್ ಮೇಲೆ ವರ್ಕ್ ಆಗುತ್ತೆ ಹೊರತು ಇದು ಇಂಪ್ಲಿಮೆಂಟೇಶನ್ ಅಷ್ಟು ಸುಲಭ ಅಲ್ಲ. ಓಕೆ, ಆತರ ಏನಾರು ಮಾಡಕ್ ಹೋದ್ರೆ ಆಗ ತುಂಬಾ ಮೂರನೇ ಯುದ್ಧನ ನಿಂತ್ಕೊಬಿಡುತ್ತೆ. ಆತರ ಈಗಿನ ಪರಿಸ್ಥಿತಿ ನೋಡಕ್ ಹೋದ್ರೆ ಅಂತ ಹೇಳಿ, ಅಂದ್ರೆ ಜಸ್ಟ್ ಇವರು ತೋರ್ಸಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಬಟ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಮೆಕ್ಕಾ ಒಪ್ಪಂದ ಶಾಂತಿ ಭದ್ರತೆ ಸ್ಥಿರತೆಗಾಗಿ ನಾವು ಇದನ್ನ ಉತ್ತೇಜನ ಮಾಡ್ಕೊಂಡಿದೀವಿ, ಸಾಮೂಹಿಕ ಭದ್ರತೆಗೋಸ್ಕರ. ನಮ್ಮ ಮೇಲೆ ಯಾರು ಬಂದ್ರೆ 3 ಜನ ಅವರ ವಿರುದ್ಧ ನಾವು ನಿಂತ್ಕೊಳ್ತೀವಿ ಅಂತಕ್ಕಂಥದ್ದು. ಸೌದಿ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು, ಟರ್ಕಿಶ್ನ ಅಧ್ಯಕ್ಷ ಎರಡೋಗಾನ್ ಆಗಿರ್ಬೋದು, ಪಾಕಿಸ್ತಾನ ಪ್ರಧಾನಿ ಶಹಜಾದ್ ಶರೀಫ್ ಇವರೆಲ್ಲ ಕೂಡ ಹೋಗಿ ಸಿಗ್ನೇಚರ್ ಮಾಡ್ತಕ್ಕಂಥದ್ದು. ಓಕೆ, ಫೆಬ್ರವರಿ 28ರಂದು ಈ ಸಂಘರ್ಷ ಪ್ರಾರಂಭ ಇರಾನ್ನಿಂದ ಏನಾಗುತ್ತೆ ಅವಾಗ್ಲಿಂದ ಇದು ಹಾಗೆ ನಡೀತಾ ಇತ್ತು. ಹಾಗಾಗಿ ಇದರನ್ನ ಒಂದು ನ್ಯಾಟೋ, ಇಸ್ಲಾಮಿಕ್ ನ್ಯಾಟೋ ಅಂತಾನೆ ಅವರು ಕರ್ಕೋತಾರೆ. ಫೈನ್ ಸರ್, ನೆಕ್ಸ್ಟ್ ಹೋಗ್ತಾನೆ ಬನ್ನಿ. PM ಕಿಸಾನ್ ಯೋಜನೆ ಇದೇನ್ ಸರ್, ಇದು ಗೊತ್ತಿರತಕ್ಕಂಥದ್ದೇ, ಆದ್ರೆ ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ 2030-31 ತನಕ. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಲ್ಲ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಕೇಂದ್ರದ ಯೋಜನೆ, ಸ್ಪಾನ್ಸರ್ ಅಲ್ಲ. ದಿಸ್ ಆಪ್ಷನ್ ಇಸ್ ರಾಂಗ್. ಈ ಯೋಜನೆಯು ಭೂಮಿ ಹೊಂದಿರುವ ಎಲ್ಲಾ ರೈತ ಕುಟುಂಬಗಳಿಗೆ ವಾರ್ಷಿಕ 6,000 ರೂಗಳ ಆದಾಯ ಬೆಂಬಲವನ್ನು ಕೊಡುತ್ತದೆ. 3 ಸಮಾನ ಕಂತುಗಳು, ಯಾವುದು 3,000 ಕೊಡುತ್ತೆ. ಯಾವುದೇ ಮೊದಲು 2 ಹೆಕ್ಟೇರ್ಸ್ ಅಂತಿತ್ತು, ಅದನ್ನ ತೆಗ್ದಾಕೋದು ನಿಮ್ಗೆ ಗೊತ್ತಿದೆ 2019ರಲ್ಲಿ. ಯಾರೇ ಭೂಮಿ ಹೊಂದಿದ್ರು ಮಾಡ್ಬೋದು. ಹಂಗಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಫಾರ್ಮರ್ಸ್ ಅಂತ ಕರಿತೀವಿ, ಮತ್ತೆ ಸರ್ಕಾರದಲ್ಲಿ ಇರತಕ್ಕಂಥವ್ರಾಗಿರ್ಬೋದು, ಪೆನ್ಷನ್ ತಗೊಳ್ಳೋರು 10,000ಕ್ಕಿಂತ ಜಾಸ್ತಿ ಅಂಥವ್ರಿಗೆಲ್ಲ ಕೊಡಲ್ಲ. ಓಕೆ, ಸಾಂಸ್ಥಿಕ ಭೂ ಮಾಲೀಕರು, ಇನ್ಸ್ಟಿಟ್ಯೂಷನಲ್ ಭೂ ಮಾಲೀಕರು ಮತ್ತು ಕೆಲವು ವೃತ್ತಿಪರ ಯೋಜನೆಯ ಪ್ರಯೋಜನಗಳಿಂದ ಹೊರಗಿಡಲಾಗಿದೆ. ಹೌದು ಸರ್, ಈಗ ಡಾಕ್ಟರ್, ಇಂಜಿನಿಯರ್ಸ್ ಅವರೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಅವರು ವ್ಯವಸಾಯ ರೈತರಾಗಿದ್ರು ಕೂಡ ಆ ಥರ ಒಂದು ಪ್ರೊಫೆಷನಲ್ ಇದ್ರೆ ಮಾಡಂಗಿಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಯೋಜನೆ ಅನುಷ್ಠಾನಗೊಳಿಸ್ತದೆ. ದಿಸ್ ಇಸ್ ಆಲ್ಸೋ ರಾಂಗ್. ಸೊ 2 and 3 ಇಸ್ ದ ರೈಟ್ ಆನ್ಸರ್. ಯಾರು ಸರ್ ಅನುಷ್ಠಾನ ಮಾಡ್ತಾ ಇರೋದು? ಫಟಾಫಟ್ ಅಂತ ಹೇಳಿ ನೋಡೋಣ. 3 and 4 ಇಸ್ ರಾಂಗ್. ಓಕೆ, ಇದು 2019 ಬರುತ್ತೆ. 18 ಫಸ್ಟ್ ಇದನ್ನ ನಾವು ಮಾಡ್ತೀವಿ ಸ್ನೇಹಿತರೆ. ಈಗ ಆಲ್ರೆಡಿ 4.47 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು 23 ಕಂತಲ್ಲಿ ಕೊಡಲಾಗಿದೆ. 18,984 ಕೋಟಿಗೂ ಆರ್ಥಿಕ ಸಹಾಯನ ರೈತರು ಇದರಲ್ಲಿ ಪಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೋಡೋದಾದ್ರೆ ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಬರಲ್ಲ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅಲ್ಲಿ ಬರುತ್ತೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಲ್ಲಿ ಬರುತ್ತೆ. ಇನ್ನು ಆಕ್ಚುಲಿ ಇದನ್ನ ಡಿಸೆಂಬರ್ 18 ಘೋಷಣೆ ಮಾಡ್ತಾರೆ. ಫೆಬ್ರವರಿ 2019 ಅಲ್ಲಿ ಇದು ಜಾರಿಗೆ ಬರ್ತಕ್ಕಂಥದ್ದು. ವರ್ಷಕ್ಕೆ 6,000 3 ಕಂತುಗಳಲ್ಲಿ ಕೊಡ್ತಕ್ಕಂಥದ್ದು. ಇದನ್ನ ರಾಜ್ಯ ಸರ್ಕಾರ ಗುರುತು ಮಾಡುತ್ತೆ, ಯಾರು ಕೊಡಬೇಕೇನೋ ಅಂತ ಅಪ್ಲಿಕೇಶನ್ ಹಾಕಿದಾಗ. ಇದು ಯಾವುದೇ ಭೂ ಹಿಡುವಳಿಯ ಗಾತ್ರವನ್ನು ಇಲ್ಲದೆ ಕೊಡ್ತಾ ಇರೋದು. ಬಟ್ ಆಗ್ಲೇ ಹೇಳಿದ ರೀತಿ ಎಲ್ಲಾ ಸಾಂಸ್ಥಿಕ ಭೂ ಮಾಲೀಕರು ಇದರಿಂದ ಅರ್ಹರಲ್ಲ.
ಓಕೆ, ಫಾರ್ ಎಕ್ಸಾಂಪಲ್ ಯಾರು ಇಂಜಿನಿಯರ್, ಡಾಕ್ಟರ್ಸ್ ಆಗಿರ್ತಾರೆ, ಮತ್ತೆ ಮಾಜಿ ಮತ್ತೆ ಪ್ರಸ್ತುತ ಸಚಿವರು, ಸಂಸತ್ ಸದಸ್ಯರೇ ಆಗಿದ್ರೆ ಅವ್ರಿಗಿಲ್ಲ. ಪಬ್ಲಿಕ್ ಸೆಕ್ಟರ್ ಕಂಪನಿ, ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡೋರ್ಗಿಲ್ಲ. ಮತ್ತೆ ಗ್ರೂಪ್ ಡಿ ಅವ್ರಿಗೆ ಸಿಗುತ್ತೆ, ಗ್ರೂಪ್ ಡಿ ಹುದ್ದೆಯಲ್ಲಿ ಕೆಲಸ ಮಾಡೋರಿಗೆ, ಬಟ್ ಗ್ರೂಪ್ ಡಿ ಅದಕ್ಕಿಂತ ಕಮ್ಮಿ. ಓಕೆ, 4th ಕ್ಲಾಸ್ ವರ್ಕಿಂಗ್ ಅಂತ ಏನ್ ಕರಿತೀವಿ ಅಂತವ್ರಿಗೆ ಸಿಗುತ್ತೆ, ಬಟ್ ಬೇರೆಯವ್ರಿಗೆ ಸಿಗಲ್ಲ. ಮತ್ತೆ ಯಾರು ಮಾಸಿಕವಾಗಿ 10,000 ಸರ್ಕಾರದ ಪೆನ್ಷನ್ ತಗೋತಿರ್ತಾರೆ ಅವ್ರಿಗೂ ಕೂಡ ಇದ್ರದಿಲ್ಲ. ಮತ್ತೆ ಯಾರು ಲಾಸ್ಟ್ ಇಯರ್ ತೆರಿಗೆ ಪಾವತಿ ಮಾಡಿರ್ತಾರೆ ಅವರು ಇಲ್ಲ. ಇಂಜಿನಿಯರ್ಸ್, ವಕೀಲರು, ಚಾರ್ಟರ್ಡ್ ಅಕೌಂಟೆಂಟ್ಸ್, ಈ ತರ ಒಂದು ಆರ್ಕಿಟೆಕ್ಟ್ಸ್, ಇಂಥ ಕೆಲಸದಲ್ಲಿ ಮಾಡ್ತಾರೆ, ವೃತ್ತಿಪರ ಕೆಲಸ ಮಾಡೋರ್ಗೂ ಕೂಡ ಇದನ್ನ ಕೊಡಲ್ಲ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ಸ್ ಕೇಳಬಹುದು, ಎಕ್ಸಾಮಲ್ ಸುದ್ದಿಯಲ್ಲಿ ಇದೆ ಅಂತ. ಈಗ ಇದನ್ನ 3.15 ಲಕ್ಷ ಕೋಟಿ ವೆಚ್ಚನ ಕೊಟ್ಟು ಇನ್ನು 30-31 ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಸರ್ಕಾರ ಸಚಿವ ಸಂಪುಟದಲ್ಲಿ ಹೇಳಿದೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಇದರಿಂದ ಏನೇನು ಉಪಯೋಗ ಆಗಿದೆ ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ನಮ್ಮ ನೀತಿ ಆಯೋಗದ ಅಭಿವೃದ್ಧಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಕಚೇರಿ ಏನಿದೆ, ನೀತಿ ಆಯೋಗದ್ದು ಸಂಶೋಧನೆ ಮಾಡಿದಾಗ ಗೊತ್ತಾಗಿದೆ ಅದಕ್ಕೆ ಈ ದುಡ್ಡಿಂದ 92%ಗಿಂತ ಹೆಚ್ಚು ಕೃಷಿ ಚಟುವಟಿಕೆಗಳಿಗೆ, ಕೃಷಿ ಹೂಡಿಕೆಗೆ, ಸಹಾಯಕ್ಕೆ ಬಳಸಲಾಗಿದೆ ಅಂತ ಹೇಳ್ತಾ ಇದೆ. ಓಕೆ, ಮತ್ತೆ 85% ಜನ ಕೃಷಿ ಆದಾಯದಲ್ಲಿ ಸುಧಾರಣೆ ಕಂಡಿದ್ದಾರೆ, ಮತ್ತೆ ಸಾಲಗಳನ್ನು ತೀರಿಸಿಕೊಳ್ಳಕ್ಕೆ ಅದು ಹೆಲ್ಪ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ಉದ್ಯೋಗಗಳು ಸಿಕ್ಕಿದೆ, ಯಾಕಂದ್ರೆ ಅದನ್ನ ಉದ್ಯೋಗ ಸಾಗುವಳಿಗೆ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಉದ್ಯೋಗ ಸೃಷ್ಟಿನೂ ಆಗಿದೆ, ಧಾನ್ಯಗಳ ಉತ್ಪಾದನೆ ಕೂಡ ಬೆಳವಣಿಗೆ ಕಂಡಿದೆ ಅನ್ನೋದು ಈ ಒಂದು ರಿಪೋರ್ಟ್ಗಳಲ್ಲಿ ಹೇಳ್ತಾ ಇದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ದಿಸ್ ಇಸ್ ಆಲ್ಸೋ ನ್ಯೂ ಸ್ಕೀಮ್, ಪ್ರಧಾನ ಮಂತ್ರಿ ಸೂರ್ಯ ಸರೋವರ ಯೋಜನೆ. ವೆರಿ ಇಂಪಾರ್ಟೆಂಟ್ ಇದು. ಆಕ್ಚುಲಿ ಇದು ನಮ್ 100 ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದು. ಈಗ 700 ಮೆಗಾವ್ಯಾಟ್ ತನಕ ನಮ್ದಿತ್ತು. ಈಗ ಅದನ್ನ 5,000 ಮೆಗಾವ್ಯಾಟ್ ಅಂದ್ರೆ ಹೆಚ್ಚಿಗೆ ನಾವು ಅಡಿಷನ್ ಮಾಡ್ತಾ ಇದೀವಿ. ಇದರಿಂದ ಇದು ಕೂಡ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಏನಪ್ಪಾ ಇದು ಅಂದ್ರೆ, ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ ಅಂದ್ರೆ ನದಿ, ಸರೋವರ, ಲೇಕ್ಸ್ ಗಳಲ್ಲಿ ನಾವು ಈ ಒಂದು ಸೋಲಾರ್ ಪ್ಯಾನೆಲ್ ಹಾಕ್ಬೇಕು. ಈಗ ಭೂಮಿಲಿ ಹಾಕ್ತಾ ಇದ್ವಿ, ಈಗ ಭೂಮಿ ಎಲ್ಲ ವೇಸ್ಟ್ ಆಗುತ್ತಲ್ವಾ ಸರ್. ಓಕೆ, ಎಲ್ಲಿ ಬೆಳೆ ಬೆಳೆಲ್ಲ ಆಗ್ತಾ ಇದ್ರೆ ಭೂಮಿ ವೇಸ್ಟ್ ಅಂತಾನೆ ಅರ್ಥ, ಬೇರೆ ಏನಾದ್ರು ಮಾಡ್ಬೋದಾಗಿತ್ತು ಅಲ್ಲಿ. ಸೊ ಅಂತ ಕಡೆ ಈಗ ನಾವು ನದಿ ಸರೋವರಗಳಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಆವಿಯಾಗೋದು ತಡಿಬಹುದು ನೀರು, ಮತ್ತೆ ನಮಗೆ ಇಲ್ಲಿಂದ ಸೋಲಾರ್ ಪವರ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಇದು ಆವಿಯಾಗುವಿಕೆಯಿಂದ ನಷ್ಟವನ್ನು ಕಡಿಮೆ ಮಾಡುವ ಜೊತೆಗೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಹೆಚ್ಚಿಸಲು ಕೆರೆಗಳು, ಹಳ್ಳಗಳು, ಜಲಾಶಯಗಳ ಜಲಮೂಲಗಳ ಮೇಲೆ ಸೌರ ವಿದ್ಯುತ್ ಸ್ಥಾವರವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಇಸ್ ಕರೆಕ್ಟ್ ಆನ್ಸರ್. ಯೋಜನೆ ದೇಶದ ಸುಮಾರು 1 ಲಕ್ಷ ಜಲಮೂಲಗಳನ್ನು ಬಳಸಿಕೊಂಡು ಸುಮಾರು 75,000 ಮೆಗಾವ್ಯಾಟ್. ದಿಸ್ ಇಸ್ ರಾಂಗ್. ನಾನು ನಿಮ್ಗೆ ಫಸ್ಟ್ ಹೇಳಿದೆ, ಇದು ಗುರಿ ಇರೋದು 30,000 ಮೆಗಾವ್ಯಾಟ್. ಓಕೆ, ಈಗ ಫಸ್ಟ್ 5,000 ಮೆಗಾವ್ಯಾಟ್ಗೆ ನೆಕ್ಸ್ಟ್ 5 ವರ್ಷದಲ್ಲಿ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥ ನೀರಿನಿಂದ. ಓಕೆ, ಈ ಯೋಜನೆಯನ್ನು ರಾಜ್ಯ ಸಹಾಯದೊಂದಿಗೆ ನೂತನ ಮತ್ತು ನವೀಕರಿಸಿದ ಇಂಧನ ಸಚಿವಾಲಯ ಅನುಷ್ಠಾನಗೊಳಿಸಲಾಗ್ತಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 1 and 3 ಮಾತ್ರ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ರಾಂಗ್. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮಿನಿಸ್ಟ್ರಿ ಆಫ್ ರಿನ್ಯೂಬಲ್ ಎನರ್ಜಿ ಅಂಡ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಇದು. ಇದು ಯೋಜನೆ ನಾವು ಜಾರಿಗೆ ತರೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ 10 ಮಿಲಿಯನ್ ಟನ್ ಇಂಗಾಲ ಡೈ ಹೊರಸೂಸುವನ್ನು ಕಮ್ಮಿ ಮಾಡ್ದಂಗೆ ಆಗುತ್ತೆ. 16,000-17,000 ಜನಕ್ಕೆ ಉದ್ಯೋಗ ಅವಕಾಶ ಸಿಗುತ್ತೆ. ಓಕೆ, ಉದ್ಯೋಗ ಅವಕಾಶ ಸಿಗುತ್ತೆ. ಟಾರ್ಗೆಟ್ ಇರೋದು 30 ಗಿಗಾವ್ಯಾಟ್ ಅಥವಾ 30,000 ಮೆಗಾವ್ಯಾಟ್, 75,000 ಅಲ್ಲ. ಬಟ್ ಈಗ ನೆಕ್ಸ್ಟ್ ಏನು 5 ವರ್ಷ 26-27ರಿಂದ 30-31ವರೆಗೆ 5,070 ಕೋಟಿಗಳನ್ನ ಕೊಟ್ಕೊಂಡು ನಾವು ಅದಕ್ಕೆ 5,000 ಮೆಗಾವ್ಯಾಟ್ ನ ತಲುಪಬೇಕು. ಈ ತೇಲುವ ಸೌರ ಒಂದು ವಿದ್ಯುತ್ ನಾವು ಪ್ರೊಡಕ್ಷನ್ ಮಾಡೋದ್ರಲ್ಲಿ ಅಂತ. ಓಕೆ, ಇದಕ್ಕೆ ಯಾರ್ಯಾರು ಬರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಪ್ರತಿ ಮೆಗಾವ್ಯಾಟ್ಗೆ 1 ಕೋಟಿಯನ್ನು ನೀಡತಕ್ಕಂಥ ಒಂದು ಹಣಕಾಸಿನ ನೆರವನ್ನು ಕೊಡ್ತಾರೆ. ಮತ್ತೆ ಸರ್ವೆ ಮಾಡಿ, ಸಮೀಕ್ಷೆ ಮಾಡಿ, ಹೈಡ್ರೋಗ್ರಾಫಿಕ್ಸ್ ಎಲ್ಲ ತಗೊಂಡು ನೀವು ಆ ಯೋಜನೆಯಲ್ಲಿ ಕೊಟ್ಟರೆ 50 ಲಕ್ಷವರೆಗೂ ಕೂಡ ಕೊಡ್ತಾರೆ. ಸೊ ಯಾರು ಬೇಕಾದ್ರೂ ಬಂದು ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸೋಲಾರ್ ಇವಾಗ ಅಟ್ ಪ್ರೆಸೆಂಟ್ ಏನು 700 ಮೆಗಾವ್ಯಾಟ್ ಇದೆ, ಇನ್ಕ್ರೀಸ್ ಫ್ಲೋಟಿಂಗ್ ಸೋಲಾರ್ ಕೆಪಾಸಿಟಿ 5,700 ಮೆಗಾವ್ಯಾಟ್ಗೆ ಹೆಚ್ಚಿಗೆ ಆಗುತ್ತೆ. 10 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನಾನು ಆನ್ಯುಯಲಿ ಕಮ್ಮಿ ಮಾಡ್ಬೋದು, ಜಾಬ್ ಸಿಕ್ಕಂಗೆ ಆಗುತ್ತೆ. ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಫ್ಲೋಟಿಂಗ್ ಸಿಸ್ಟಮು, ಫೋಟೋವೋಲ್ಟಾಯಿಕ್ ಸೆಲ್, ನಿಮ್ಗೆ ಗೊತ್ತಿದೆ ಆ ಒಂದು ಸೋಲಾರ್ ಸೆಲ್ ಅಂದ್ರೆ ಫೋಟೋವೋಲ್ಟಾಯಿಕ್ ಸೆಲ್, ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಮಾಡ್ಯೂಲ್ಸ್ಗಳಾಗಿರ್ಬೋದು, ಇದಕ್ಕೆಲ್ಲ ನಮ್ಮಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೂ ಕೂಡ ನಾವು ಇದನ್ನ ಟಾರ್ಗೆಟ್ ಇಟ್ಕೋಬಹುದು. ಇದರಿಂದ ಜಾಬು ಸಿಗುತ್ತೆ. ಮತ್ತೆ ಇದು ಪ್ರಮುಖವಾಗಿ ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದಿಲ್ಲ, 2 hours ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಇರಬೇಕು ಅಂತದಕ್ಕೆ ಇದ್ದಾಗ ಮಾತ್ರ ಗ್ರಿಡ್ಗೆ ಕೊಡಕ್ಕೆ ಸಾಧ್ಯ. ಸೊ ಅದನ್ನು ಕೂಡ ಇಲ್ಲಿ ಟಾರ್ಗೆಟ್ ಇಟ್ಕೊಂಡಿರೋ. ಗರಿಷ್ಠ ಹೊರೆ ಮತ್ತು ಗ್ರಿಡ್ ಮಧ್ಯೆ ಕನಿಷ್ಠ 2 ಗಂಟೆಗಳ ಸಂಗ್ರಹ ಸಾಮರ್ಥ್ಯದೊಂದಿಗೆ ಸಹಸ್ಥಳೀಯ ಒಂದು ಎನರ್ಜಿ
ಸಂಗ್ರಹ ಸ್ಟೋರೇಜ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಬೇಕು ಅಂತ ಇದ್ರ ಜೊತೆಗೆ. ಸೊ ಇದು ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ ಸ್ನೇಹಿತರೆ. ಓಕೆ, ಸೊ ಏನ್ ಟಾರ್ಗೆಟ್ ಇದೆ, ಓಕೆ, ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ರೋಟರ್ ಕ್ಲಾಕ್ 3 ಅಂತಕ್ಕಂಥ ಒಂದು ವ್ಯಾಯಾಮ ಎಕ್ಸರ್ಸೈಸು. ಓಕೆ, ಇದು ವೈಮಾನಿಕ ಯುದ್ಧ ಕಾರ್ಯಾಚರಣೆಯಲ್ಲಿ ಪರಸ್ಪರ ಸಹಕಾರ ಹೊಂದಾಣಿಕೆಯನ್ನು ಬಲಪಡಿಸಲು ಭಾರತೀಯ ವಾಯುಪಡೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ವಾಯುಪಡೆ ನಡೆಸಿದ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ. ನೋಡಿ, ಇಟ್ ಇಸ್ ನಾಟ್ ಜಂಟಿ ಮಿಲಿಟರಿ ವ್ಯಾಯಾಮ ಅಲ್ಲ, ಇದು ನಮ್ಮ ಇಂಡಿಯನ್ ಏರ್ ಫೋರ್ಸ್ ಮಾಡ್ತಿರ್ತಕ್ಕಂಥ ಒಂದು ವ್ಯಾಯಾಮ ಅಷ್ಟೇ. ಇದು ಜಂಟಿ ಮಿಲಿಟರಿ ಅಲ್ಲ. ಇದು ಮಧ್ಯಪ್ರದೇಶದಲ್ಲಿ ಕೂಡ ನಡೀತಾ ಇಲ್ಲ, ಇದು ನಡೀತಾ ಇರೋದು ರಾಜಸ್ಥಾನದಲ್ಲಿ. ಸೊ ಏನಪ್ಪಾ ಇದು ರೋಟರ್ ಕ್ಲಾಕ್ 3 ಅಂದ್ರೆ, ಹೆಲಿಕಾಪ್ಟರ್ಗಳನ್ನ ಇಟ್ಕೊಂಡು ಲೋ ಆಲ್ಟಿಟ್ಯೂಡ್ ಅಲ್ಲಿ ಅಟ್ಯಾಕ್ ಗಳನ್ನ ಡಿಟೆಕ್ಟ್ ಮಾಡೋದಾಗಿರ್ಬೋದು, ಮತ್ತೆ ಹೆಲಿಕಾಪ್ಟರ್ಗಳಿಂದ ಡ್ರೋನ್ ಗಳನ್ನ ಕೌಂಟರ್ ಅಟ್ಯಾಕ್ ಮಾಡಿ ಇದು ಮಾಡೋದಾಗಿರ್ಬೋದು. ಓಕೆ, ರಾಡರ್ಸ್ ಗಳನ್ನ ಮತ್ತೆ ಜಾಮರ್ಸ್ ಗಳನ್ನ ಮುಖಾಂತರ ತೆಗೆದಾಗಿರ್ಬೋದು. ಸೊ ಈ ತರ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದನ್ನ ಟೆಸ್ಟ್ ಮಾಡಿರ್ತಕ್ಕಂಥ. ಸೊ ಆಪ್ಷನ್ 1 ಮತ್ತು 2 ಅಲ್ಲ ಇಲ್ಲಿ. ಓಕೆ, ಸೊ ಇಟ್ ಈಸ್ ಎ ರೋಟಾರ್ ಸ್ಪೆಷಲೈಸ್ಡ್ ಹೆಲಿಕಾಪ್ಟರ್ ಎಕ್ಸರ್ಸೈಸ್ ಕಂಡಕ್ಟೆಡ್ ಬೈ ಇಂಡಿಯನ್ ಏರ್ ಫೋರ್ಸ್ ವಿತ್ ಥೀಮ್ ಕೌಂಟರ್ ಮ್ಯಾಂಡ್ ಏರಿಯಲ್ ಸಿಸ್ಟಮ್. ಹೇಳಿಲ್ವಾ, ಕೌಂಟರ್ ಅಂದ್ರೆ ಡ್ರೋನ್ ಗಳಿಗೆ ಕೌಂಟರ್ ಮಾಡಕ್ಕೆ ಏನ್ ಮಾಡಬೇಕು ಈ ಒಂದು ಹೆಲಿಕಾಪ್ಟರ್ ಗಳಿಂದ ಅಂತಕ್ಕಂಥದ್ದು. ಓಕೆ, ಇನ್ನು ರಾಜಸ್ಥಾನದಲ್ಲಿ ಮಾಡಿದ್ದು ಆಸ್ ಅ ಟೆಸ್ಟ್ ಆಗಿ. ನೆಕ್ಸ್ಟ್ ಬರ್ತೀನಿ. ಈಗ 101ನೇ ರಾಮ್ಸಾರ್ ಸೈಟ್ ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆ, 26 ಇತ್ತು ನಾವು 2014 ಇದ್ದಾಗ. ಈಗ 2026 101 ಆಯ್ತು. 100 ಆಗಿದ್ದು ಯಾವುದು ಇತ್ತೀಚೆಗೆ ಆಯ್ತಲ್ಲ, ಹೇಳಿ ಕಮೆಂಟ್ ಮಾಡಿ 100ನೇದು. ಸೊ ಗ್ಲಾವ್ ಸರೋವರ ಅಂತಕ್ಕಂಥದ್ದು ಎಲ್ಲಿದೆ ಅಂತ, ಇಟ್ ಈಸ್ ಅರುಣಾಚಲ ಪ್ರದೇಶದಲ್ಲಿದೆ. ಅಂದ್ರೆ ಇಟ್ ಈಸ್ ಫಸ್ಟ್ ರಾಮ್ಸಾರ್ ಸೈಟ್ ಇನ್ ಅರುಣಾಚಲ. ರಾಮ್ಸಾರ್ ಸೈಟ್ ಸ್ಥಳ ಇನ್ನು ಅರುಣಾಚಲ ಪ್ರದೇಶದಲ್ಲಿ 101ನೇದು. ಇದರಲ್ಲಿ ನೋಡೋದಾದ್ರೆ ಇದು ನಮಗೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಕೊಟ್ಟಿರೋದು ತುಂಬಾ ಇಂಪಾರ್ಟೆಂಟ್. ಹಿಮಾಲಯದ ಹತ್ರ ಬರುತ್ತೆ, ಪೂರ್ವ ಹಿಮಾಲಯ, ಈಸ್ಟ್ ಹಿಮಾಲಯದ ಹತ್ರ ಕಮಲಾಂಗ್ ಹುಲಿ ಮೀಸಲು ಮತ್ತು ವನ್ಯಜೀವಿ ವರ್ಣದೊಳಗೆ ಇರ್ತಕ್ಕಂಥ ಒಂದು ಪ್ರಾಚೀನ ಸಿಹಿ ನೀರಿನ ಸರೋವರದಲ್ಲಿ ನಾವು ಸುತ್ತಮುತ್ತ ಇದನ್ನು ನೋಡಬಹುದು. ಸಸ್ಯವರ್ಗ ಚೆನ್ನಾಗಿದೆ. 150ಕ್ಕೂ ಹೆಚ್ಚು ಮರ ಪ್ರಭೇದಗಳು, 49 ಆರ್ಕಿಡ್ ಪ್ರಭೇದಗಳನ್ನ, ಸಸ್ಯ ಜೀವಿಗಳನ್ನ ನೋಡಬಹುದು. ವಿವಿಧ ರೀತಿಯ ಜಲ ಸಂರಕ್ಷಣೆ, ಜೋಗು ಪ್ರದೇಶ ಆಗಿರೋದ್ರಿಂದ, ಮತ್ತೆ ಅದಕ್ಕೆ ಬೇಕಾಗಿರೋ ಮತ್ತೆ ಹುಲಿ ಮೀಸಲು ಪ್ರದೇಶ ಕೂಡ ಪಕ್ಕದಲ್ಲಿ ಇರೋದ್ರಿಂದ ಸೊ ಇನ್ನು ರಾಮ್ಸಾರ್ ಸೈಟ್ ಘೋಷಣೆ ಮಾಡಿರೋದು ಒಳ್ಳೆಯ ರೀತಿಯಾಯಿತು. 101ನೇ ರಾಮ್ಸಾರ್ ಸೈಟ್ ಅಂಡ್ ಫಸ್ಟ್ ಇನ್ ಅರುಣಾಚಲ ಪ್ರದೇಶದಲ್ಲಿ ಮೊದಲನೇದು. ಓಕೆ ಸರ್, ಇನ್ನು ರಾಮ್ಸಾರ್ ಸೈಟ್ ಬಗ್ಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಈ ತರ ಬಂದಾಗ 1971ರಲ್ಲಿ ಇರಾನ್ ರಾಮ್ಸಾರ್ನಲ್ಲಿ ಅಂಗೀಕರಿಸಲ್ಪಟ್ಟ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಇದು. 1975ರಲ್ಲಿ ಇದು ಜಾರಿಗೆ ಬರುತ್ತೆ. ಅಂಡ್ 1982ರಲ್ಲಿ ಭಾರತ ಇದಕ್ಕೆ ಸಮಾವೇಶಕ್ಕೆ ಭಾರತ್ ಸಿಗ್ನೇಟರಿ ಸ್ಟೇಟ್ ಆಗಿ ಒಂದು ಸೈನ್ ಆಗ್ತಕ್ಕಂಥದ್ದು. ಸೊ ಇದು ನಿಮ್ಗೆ ಗೊತ್ತಿದೆ. ರಾಮ್ಸಾರ್ ತಾಣಗಳನ್ನ ಗೊತ್ತು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರೊಟೆಕ್ಷನ್ ಮಾಡ್ಬೋದು. ಓಕೆ, ಪ್ರೊಟೆಕ್ಷನ್ ಮಾಡ್ಬೋದು, ಅಂತಾರಾಷ್ಟ್ರೀಯವಾಗಿ ಅದಕ್ಕೆ ಹೆಲ್ಪ್ ಸಿಗುತ್ತೆ, ಪ್ರೊಟೆಕ್ಷನ್ಸ್ ಮಾಡ್ಬೋದು, ಮತ್ತೆ ಎಲ್ಲ ರೀತಿಯಾದ ಟೆಕ್ನಿಕಲಿ ಇದು ಕೂಡ ಸಿಗುತ್ತೆ, ಫೈನಾನ್ಷಿಯಲಿ, ಟೆಕ್ನಿಕಲಿ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ರೋಗಗಳನ್ನು ಪರಿಗಣಿಸಿ ಡಿಪ್ತೀರಿಯಾ, ಟೆಟನಸ್, ಪರ್ಟುಸಿನ್, ಹೆಪಟೈಟಿಸ್ ಬಿ, ಪೋಲಿಯೋ, ಹಿಮೋಫಿಲಿಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಹೆಕ್ಸಾವಲೆಂಟ್ ಲಸಿಕೆ ಮೇಲಿನ ಎಷ್ಟು ರೋಗಗಳ ವಿರುದ್ಧ ರಕ್ಷಣೆ ಕೊಡುತ್ತೆ? ಹೆಕ್ಸಾ ಅಂದ್ರೆ ಎಷ್ಟು ಸರ್? 6. ಸೊ ಇಲ್ಲಿ 6 ಕೊಟ್ಟಿದ್ದೀನಾ? ಎಸ್, 6 ಇದೆಯಾ? 6 ರೋಗಗಳು ಹಾಕ್ಬೋದಾ? ಎಸ್ ಸರ್, ಎಸ್, 6 ರೋಗಗಳು ಕರೆಕ್ಟ್. ಯಾವ್ದು ಇದೇನಂದ್ರೆ ತುಂಬಾ ನ್ಯೂಸ್ ಅಲ್ಲಿ ಇದೆ. ನಮ್ಮ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇದೆ, ನಿಮ್ಗೆ ಗೊತ್ತಲ್ಲ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಮಕ್ಕಳಿಗೆ ಲಸಿಕೆಗಳನ್ನ ಕೊಡ್ತಕ್ಕಂಥದ್ದು. ಈಗ ಪೋಲಿಯೋಗೆ ಒಂದು ಕೊಡೋದು, ಓಕೆ, ಹೆಪಟೈಟಿಸ್ ಬಿ ಇನ್ನೊಂದು ಕೊಡೋದು, ಟೆಟನಸ್ ಇಂಜೆಕ್ಷನ್ಸ್ ಇದು ಕೊಡೋದು ಅಲ್ವಾ? ಈ ತರದ್ದೆಲ್ಲ ದಡಾರಕ್ಕೆ ಬೇರೆ ಈ ತರದ್ದು ಮಾಡೋದ್ ಬದಲು ಎಲ್ಲದಕ್ಕೂ ಒಂದೇ ಕೊಡಬೇಕು, ಒಂದೇ ಡೆವಲಪ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಇದನ್ನ ಸುದ್ದಿಯಲ್ಲಿದೆ. ಅದಕ್ಕೆ ಹೆಕ್ಸಾವಲೆಂಟ್ 6-in-1 ವ್ಯಾಕ್ಸಿನ್ ಅಂತ ಹೇಳಿ ಇದನ್ನ ಕರಿತಾ ಇದ್ದಾರೆ. ಇದರಿಂದ ವರ್ಕ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಪ್ರೋಗ್ರಾಮ್ ಎಫಿಷಿಯನ್ಸಿನೂ ಇರುತ್ತೆ. ಯಾಕೆ ಒಂದ್ ತಗಸ್ಕೊಂಡು ಒಂದ್ ತಪ್ಪಿಸ್ಕೊಳ್ಳೋದು ಆ ಥರದೆಲ್ಲ ತಪ್ಪುತ್ತೆ. ಆ 6-in-1 ಆಗಿರೋದ್ರಿಂದ 3 ಕಂತುಗಳಲ್ಲಿ ಕೊಡಬಹುದು ಇದನ್ನ. ಓಕೆ, ಸೊ ಕೇಳಬಹುದು ಎಕ್ಸಾಮ್ ಅಲ್ಲಿ ಇಂಥದ್ದು ಯಾವ್ದು? ಡಿಫ್ತೀರಿಯಾ, ಟೆಟನಸ್, ನಾಯಿ ಕೆಮ್ಮು ಅಥವಾ ಕಕ್ಕಲ ಕೆಮ್ಮು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ವೂಫಿಂಗ್ ಕಾಫ್ ಅಂತ ಪೆರಟುಸಿಸ್ ಅಂತ ಕರಿತೀವಿ. ಮತ್ತೆ ಹಿಮೋಫಿಲಿಸ್ ಇನ್ಫ್ಲೂಯೆನ್ಸಾ, ಹೆಪಟೈಟಿಸ್ ಬಿ ಆಗಿರ್ಬೋದು, ಪೋಲಿಯೋ, ಈ 6 ಪ್ರಮುಖ ಒಂದು ರೋಗಗಳ ವಿರುದ್ಧ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನ್ಸ್ 6-in-1 ಹೆಕ್ಸಾವೆಲೆಂಟ್ ಅಂತ ಕರಿತೀವಿ. ಇನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ನಾವು 1978ರಲ್ಲಿ ಫಸ್ಟ್ ಲಾಂಚ್ ಮಾಡ್ತೀವಿ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತೇಳಿ. ಆಮೇಲೆ ಅದನ್ನ 85ರಲ್ಲಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ.
ಚಿಕ್ಕ ಮಕ್ಕಳ ಸಾವು ಮತ್ತೆ ಬೇರೆ ಬೇರೆ ರೀತಿಯ ರೋಗಗಳಿಂದ ತಡೆಗಟ್ಟಲು ವ್ಯಾಕ್ಸಿನ್ಸ್ ಗಳನ್ನ ಕೊಡೋದು ಇದರೆಲ್ಲ ಪ್ರಮುಖವಾಗಿದೆ. ಎವ್ರಿ ಇಯರ್ 2.9 crore ಪ್ರೆಗ್ನೆಂಟ್ ವುಮನ್ ಮತ್ತೆ 2.5 crore ನ್ಯೂ ಬಾರ್ನ್ಸ್ ಇನ್ಫೆಂಟ್ಸ್ ಇದು ಅಡಿಯಲ್ಲಿ ಕವರ್ ಆಗ್ತಾ ಇದ್ದಾರೆ. ಸೊ ಇದನ್ನ ಕವರ್ ಮಾಡಿದ್ರೆ ನಾವು ಪೋಲಿಯೋನ ಕಂಪ್ಲೀಟ್ಲಿ ಅರೇಂಜ್ ಮಾಡ್ಬಿಡ್ಬೋದು 100% ನಮ್ಮ ಭಾರತದಿಂದ. ಓಕೆ, ಬೇರೆ ಬೇರೆ ರೋಗಗಳನ್ನು ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತೀನಿ ಕಾಮನ್ವೆಲ್ತ್ ಈಗ August 2 ಅದ್ರದ್ದು ಕಂಪ್ಲೀಟ್ ಆಯ್ತು, ನಿಮ್ಗೆ ಗೊತ್ತೇ ಇದೆ. ಈ ಸಲ ಬರೀ 10 ಗೇಮ್ ಅಂತ ತಗೊಂಡಿದ್ರು ಬಿಕಾಸ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ. ಅಂಡ್ ಇದು 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ ನಡೆಯಿತು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗೆಲ್ತಾ. ಎಸ್, ದಿಸ್ ಇಸ್ ಕರೆಕ್ಟ್. ಅದರಲ್ಲಿ ಎಷ್ಟು ಟೋಟಲ್ ಎಷ್ಟು ಸರ್? 39. ಓಕೆ, 4ನೇ ಸ್ಥಾನ. ಈ ಕ್ರೀಡೆಯಲ್ಲಿ ಭಾರತ ಗೆದ್ದ ಚಿನ್ನದ ಪದಕದ ಪೈಕಿ ಬಾಕ್ಸಿಂಗ್ ಅತಿ ಹೆಚ್ಚು ವಿಭಾಗದಲ್ಲಿ ಪದಕ ಬಂದವು. ನಾ ಇದನ್ನೆಲ್ಲ ಡೀಟೇಲ್ ನಿಮ್ಗೆ ಮಂತ್ಲಿ ಕರೆಂಟ್ ಅಫೇರ್ ಹೇಳಿದ್ದೀನಿ, ವೀಕ್ಲಿಲೂ ತಿಳ್ಕೊಳ್ಳಿ. ಸೊ ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿ ಕರೆಕ್ಟ್. ಸೊ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ನೋಡೋದಾದ್ರೆ 4 ವರ್ಷಕ್ಕೊಂದ್ಸಲ ನಡೆಯೋದು, ನಿಮ್ಗೆ ಗೊತ್ತಿರಲಿ. ಈ ವರ್ಷ ಏನು ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ ನಡೆದಿದೆ. ಭಾರತ 4ನೇ ಸ್ಥಾನದಲ್ಲಿದೆ. ಒಟ್ಟು 39 ಅಂಕ, ಅದ್ರಲ್ಲಿ 13 ಗೋಲ್ಡು, 17 ಸಿಲ್ವರು, 9 ಬ್ರಾನ್ಸ್ ಗೆದ್ದಿದೆ. ಈ ಒಂದು ಕಾಮನ್ವೆಲ್ತ್ ಅಲ್ಲಿ ಧ್ವಜಾಧಾರಿಯಾಗಿದ್ದು ಮೀರಾಬಾಯಿ ಚಾನು. ಲವ್ಲಿನಾ ಬೋರ್ಗೊಹೈನ್ ಅವರು ಸಾಂಪ್ರದಾಯಿಕ ದಂಡಾಧಿಕಾರಿಯಾಗಿದ್ರು. ನೆಕ್ಸ್ಟ್ 4 ವರ್ಷ ಅಂದ್ರೆ 2030ಕ್ಕೆ ಭಾರತದಲ್ಲಿ ನಡೆಯುತ್ತೆ. ಸೊ ನಾವು ಅದರಿಂದ ಆ ಕ್ರೀಡಾಕೂಟದ ಒಂದು ಇದನ್ನು ಕೂಡ ನಾವು ತಗೊಂಡಿದ್ದೀವಿ. ಓಕೆ, ಸ್ವೀಕರಿಸಿದ್ದೀವಿ ಫ್ಲಾಗ್ನ. ಈ ಸಲ ಕಮ್ಮಿ ಆಗಿದೆ ಏನಕ್ಕೆ ಅಂದ್ರೆ ಪ್ರಮುಖವಾದ ಕುಸ್ತಿ, ಬ್ಯಾಡ್ಮಿಂಟನ್, ಹಾಕಿ, ಕ್ರಿಕೆಟ್, ಸ್ಕ್ವಾಶ್, ಟೇಬಲ್ ಟೆನ್ನಿಸ್ ಈ ತರದ್ದು ಬಜೆಟ್ನ ಒಂದು ಇದರಿಂದ ಇರಲಿಲ್ಲ. ಹಾಗಾಗಿ ನಮ್ದಲ್ಲಿ ಕಮ್ಮಿ ಆಗಿದೆ. ಫಸ್ಟ್ ನಿಮಗೆ ಗೊತ್ತಿದೆ ಆಸ್ಟ್ರೇಲಿಯಾ, ಸೆಕೆಂಡ್ ಇಂಗ್ಲೆಂಡ್, ಥರ್ಡ್ ಕೆನಡಾ ಇದೆ. ಇನ್ನು ಭಾರತ ಇದೆ ಫಸ್ಟ್ ಟೈಮ್ ಮಾಡ್ತಾ ಇಲ್ಲ. 2030 ಗುಜರಾತ್ ಅಹಮದಾಬಾದಲ್ಲಿ ಏನು ನಾವು ಕಂಡಕ್ಟ್ ಮಾಡ್ತೀವಿ. 2010 ಕೂಡ ನಾವು ಕಂಡಕ್ಟ್ ಮಾಡಿದ್ವಿ ಡೆಲ್ಲಿಲಿ 10. ಓಕೆ, ಗುರುಗ್ರಾಮ್ ಅಲ್ಲಿ ಕಂಡಕ್ಟ್ ಮಾಡಿದ್ವಿ. ಸೊ ಈ ತರ ನಾವು ನೋಡಿದರೆ ಅತ್ಯಂತ ಹೆಚ್ಚು ನಮಗೆ ಈ ಸಲ ಬಂದಿದ್ದು ಚಿನ್ನದ ಪದಕ ಬಾಕ್ಸಿಂಗ್ ಅಲ್ಲಿ, ಗೊತ್ತಿರಲಿ ಅದು. ಓಕೆ, ಚಿನ್ನದ ಪದಕದ ಬಗ್ಗೆ ಅತ್ಯಂತ ಹೆಚ್ಚು ನಾವು ಪದಕ ಬಂದಿದ್ದು ಅಥ್ಲೆಟಿಕ್ಸ್, ಅದು ಬೇರೆ. ಬಟ್ ಚಿನ್ನ ಬಂದಿದ್ದು ಬಾಕ್ಸಿಂಗ್ ಅಲ್ಲಿ, ಅದೊಂದು ಸಾಧನೆ. ಮತ್ತೆ ಇನ್ನೊಂದು ಮೀರಾಬಾಯಿ ಚಾನು, ಇದು 3ನೇ ಸಲ ಕಾಮನ್ವೆಲ್ತ್, ಸತತ ಬಾರಿಗೆ ಅವ್ರು ಚಿನ್ನ ತಗೊಂಡಿದ್ರು 3 ಸಲ ಕಂಟಿನ್ಯೂಸ್ ಆಗಿ. ಸೊ ಇದು ಕೂಡ ಗೊತ್ತಿರಲಿ. ಈ ಸಲ ಜೂಡೋದಲ್ಲಿ ಭಾರತಕ್ಕೆ ಮೊದಲ ಚಿನ್ನ ಬಂದಿದೆ, ಇದುವರೆಗೂ ಬಂದಿರಲಿಲ್ಲ. ಆಸ್ಮಿತಾ ಡೇ ಅವರು ಮತ್ತೆ ಪುರುಷರಲ್ಲಿ ಕೂತ ಹರ್ಷ್ ಸಿಂಗ್ ಅವ್ರಿಗೂ ಕೂಡ ಚಿನ್ನ ಬಂದಿದೆ ಜೂಡೋದಲ್ಲಿ. ಓಕೆ, ಇನ್ನು ನಾವು ಅತ್ಯಂತ ಹೆಚ್ಚು ಪದಕ ಗೆದ್ದಿದ್ದು ಯಾವಾಗ ಅಂದ್ರೆ ನಾವು 2010ರಲ್ಲಿ ಆಯೋಜನೆ ಮಾಡಿದ್ವಿ ಡೆಲ್ಲಿಲಿ ಕಾಮನ್ವೆಲ್ತ್ ಗೇಮ್ಸ್ ನ. ಅವಾಗ 101 ಪದಕ ಗೆದ್ದು ಸೆಕೆಂಡ್ ಸ್ಟೇಜ್ ಪ್ಲೇಸ್ ಅಲ್ಲಿ ಇದ್ವಿ. ಓಕೆ, ಅದು ಬಿಟ್ರೆ ನಾವು ಸೆಕೆಂಡ್ ಪ್ಲೇಸ್ ಬಿಟ್ರೆ ನೆಕ್ಸ್ಟ್ ಥರ್ಡ್ ಪ್ಲೇಸ್ ಇದ್ದಿದ್ದು ಗೋಲ್ಡ್ ಕೋಸ್ಟ್ 2018ರಲ್ಲಿ. ಈಗ ಲಾಸ್ಟ್ ಟೈಮ್ 4th ಅಲ್ಲಿ ಇದೀವಿ, 61 ಇತ್ತು. ಈ ಸಲ ಯಾಕೆ ಕಮ್ಮಿ ಅಂದ್ರೆ ಗೇಮ್ಸ್ ಕಮ್ಮಿ ಇದೆ ಅಂತ ಅಷ್ಟೇ. ಓಕೆ, ಸೊ ಯಾವಾಗ ಇದು ನಾವು ಫಸ್ಟ್ ಗೋಲ್ಡ್ ಗೆದ್ದಿದ್ದು ಮಿಲ್ಕಾ ಸಿಂಗು ಕಾರ್ಡಿಫ್ ಅನ್ನೋ ಪ್ಲೇಸ್ ಅಲ್ಲಿ 1958ರಲ್ಲಿ. ಭಾರತ ಕಾಮನ್ವೆಲ್ತ್ಗೆ ಲಂಡನ್ ಕಾಮನ್ವೆಲ್ತ್ ಅಲ್ಲಿ ಪಾದಾರ್ಪಣೆ ಮಾಡುತ್ತೆ 1934ರಲ್ಲಿ ಸ್ನೇಹಿತರೆ. ಅವಾಗ ಕಂಚ್ ಗೆದ್ದಿರ್ತೀವಿ ನಾವು ಅಷ್ಟೇ. ರಾಶಿದ್ ಅನ್ವರ್ ಅಂತಕ್ಕಂಥವ್ರು ಕಂಚ್ ಗೆದ್ದಿರ್ತಾರೆ. ಆದ್ರೆ ಚಿನ್ನ ಗೆದ್ದಿದ್ದು ಮಿಲ್ಕಾ ಸಿಂಗ್ 1958ರಲ್ಲಿ ಫಸ್ಟ್ ನಮಗೆ ಚಿನ್ನದ ಪದಕ ಸಿಗುತ್ತೆ. ಓಕೆ, ಸೊ ಇದು ಗೊತ್ತಿರಲಿ. ಪ್ರತಿ ವರ್ಷ 4 ವರ್ಷಕ್ಕೆ ನಡೆಯುತ್ತೆ. ಬಟ್ 1942-46ರಲ್ಲಿ ನಡೆದಿರಲಿಲ್ಲ ಬಿಕಾಸ್ ಆಫ್ ಆ ಟೈಮಲ್ಲಿ ಎರಡನೇ ಒಂದು ಮಹಾಯುದ್ಧ ಇತ್ತು. 1930ರಲ್ಲಿ ಇದನ್ನ ಅವರು ಸ್ಥಾಪನೆ ಮಾಡಿದ್ರು. ಅದಕ್ಕಿಂತ ಮುಂಚೆ 1911ರಲ್ಲಿ ಕಿಂಗ್ ಜಾರ್ಜ್ 5. ಓಕೆ, ಕಾಮನ್ವೆಲ್ತ್ ಅಂದ್ರೆ ನಿಮ್ಗೆ ಗೊತ್ತಿದೆ ಬ್ರಿಟಿಷ್ ರಾಜ್ಯ ಎಲ್ಲೆಲ್ಲಿ ಆಡಳಿತ ಇತ್ತು ಮತ್ತೆ ಅವರ ಒಂದು ಆಡಳಿತಗೊಳ್ಳಪಟ್ಟಿದ್ದವರು. ಒಂದಷ್ಟು ದೇಶಗಳು ಆಡಳಿತಕ್ಕೆ ಇರಲಿಲ್ಲ, ಬಟ್ ಒಂದಷ್ಟು ನಮಗೆ ಫೆಸಿಲಿಟಿ ಸಿಗುತ್ತೆ ಅಂತ ಈ ಕಾಮನ್ವೆಲ್ತ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಹಂಗಾಗಿ ಇದನ್ನ ಫಸ್ಟ್ ಬ್ರಿಟಿಷ್ ಎಂಪೈರ್ ಗೇಮ್ ಅಂತ ಕರಿತಾ ಇದ್ರು. ಆಮೇಲೆ ಇದನ್ನ 1978ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಮರುನಾಮಕರಣ ಮಾಡ್ತಾರೆ. ಅದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ನೆಕ್ಸ್ಟ್ ಗೋಬರ್ಧನ್ ರಾಷ್ಟ್ರೀಯ ವೃತ್ತಾಕಾರ ಜೈವಿಕ ಇಂಧನ ಸರ್ಕ್ಯುಲರ್ ಬಯೋ ಎನರ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಯೋಜನೆನ ಇದುವೆ. ಗೋಬರ್ಧನ್ ಈಗ ಇಂಪಾರ್ಟೆಂಟ್ ಸಾರ್. ಕಂಪ್ರೆಸ್ಡ್ ಬಯೋ ಗ್ಯಾಸ್ ಅಂತ ಕರಿತೀವಿ, CBG, ಸಂಕುಚಿತ ಜೈವಿಕ ಅನಿಲ. ಯಾಕೆ ನ್ಯಾಚುರಲ್ ಗ್ಯಾಸ್ ನಾವು ಏನ್ ಇವಾಗ ನಿಮಗೆ ಗೊತ್ತಿದೆ ಹರ್ಮುಜ್ ಜಲಸಂಧಿ ಏನಾಯ್ತು, ನಮಗ್ ಸಿಗ್ತಾ ಇಲ್ಲ. ಹಾಗಾಗಿ ಇದನ್ನಾರು ಅಭಿವೃದ್ಧಿ ಮಾಡೋಣ ಅಂತ ತ್ಯಾಜ್ಯ ವಸ್ತುಗಳು, ಸಗಣಿ ಈ ತರದೆಲ್ಲ ತಗೊಂಡು ಅಭಿವೃದ್ಧಿ ಮಾಡಬಹುದಲ್ಲ ಅಲ್ವಾ ಸರ್? ಈ ಯೋಜನೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೆ ತರುತ್ತಾರೆ. ಗ್ರಾಮೀಣಾಭಿವೃದ್ಧಿನ ಓಕೆ, ಇದು ದೇಶೀಯ ಸಂಕುಚಿತ ಅನಿಲ ಉತ್ಪಾದನೆ ಸುಮಾರು 10 ಪಟ್ಟು ಹೆಚ್ಚಿಸುವ ಗುರಿಯನ್ನು. ಎಸ್, ದಿಸ್ ಇಸ್ ಕರೆಕ್ಟ್. ಇವಾಗ ಏನಿದ್ವಿ ಅದ್ರ 10 ಪಟ್ಟು ಮಾಡ್ಬೇಕು ನಾವು. ಈ ಯೋಜನೆ ಮೀಸಲಾದ ಆಫ್ ಟೇಕ್ ಖರೀದಿ ಮತ್ತು ಸ್ವೀಕರಣ ಚೌಕಟ್ಟಿನ ಮೂಲಕ ಸಂಕುಚಿತ ಜೈವಿಕ ಅನಿಲಕ್ಕೆ ಉಚಿತವಾದ ಮಾರುಕಟ್ಟೆ ಒದಗಿಸುತ್ತದೆ. ಹೌದು, ಕರೆಕ್ಟ್. ಏನ್ ಸರ್ ಇದು ಆಫ್ ಟೇಕ್ ಖರೀದಿ ಸ್ವೀಕರಣ ಅಂದ್ರೆ?
ಈಗ ಗೋಬರ್ಧನ್ ಯೋಜನೆ ಅಡಿಯಲ್ಲಿ ಸರ್ಕ್ಯುಲರ್ ಬಯೋ ಎಕಾನಮಿ ಅಂದ್ರೆ ತ್ಯಾಜ್ಯಗಳನ್ನ ನಾವು ಯೂಸ್ ಮಾಡಿ ಅದರಿಂದ ಉತ್ಪಾದನೆ ಮಾಡ್ತಾ ಇದೀವಿ. ಎಕಾನಮಿ ಕೂಡ ಅಂದ್ರೆ ನಾವು ತ್ಯಾಜ್ಯನ ವೇಸ್ಟ್ ಮಾಡ್ತಿಲ್ಲ, ಸರ್ಕ್ಯುಲರ್ ಮಾಡ್ತಾ, ಅದಕ್ಕೆ ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೀವಿ. ಮತ್ತೆ ಈಗ ಏನೇನೋ ಇದಕ್ಕೆಲ್ಲ ಅವರು ಸರ್ಕಾರದಿಂದ ಇದು ಕೊಡ್ತಾರೆ. ಆಗ ಕೊಟ್ಟಾಗ ತುಂಬಾ ಜನ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಎಷ್ಟೊಂದು ಗೋಬರ್ ಗ್ಯಾಸ್ ಏನೋ ತೆಗಿಬೇಕು ಅಂತ, ಕಂಪ್ರೆಸ್ಡ್ ಬಯೋಗ್ಯಾಸ್ನ. ಆ ಘಟಕ ತೆಗೆದಾಗ ಜಾಸ್ತಿ ಹೆಚ್ಚು ಉತ್ಪಾದನೆ ತಗೋಬೇಕು, ಮತ್ತೆ ಅದಕ್ಕೆ ಸರಿಯಾದ ಒಂದು ಹಣನ ಕೊಡಬೇಕು. ಹಾಗಾಗಿ ಆಫ್ ಟೇಕ್ ಅಂತ ಖರೀದಿನೂ ಮಾಡ್ತೀವಿ, ಸ್ವೀಕರಣ ಮಾಡ್ತೀವಿ, ಅದಕ್ಕೆ ಒಳ್ಳೆಯ ಮಾರ್ಕೆಟ್ ಅನ್ನು ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತಾ ಇದೆ ಸರ್ಕಾರ. ಆಪ್ಷನ್ 1 ರಾಂಗು. ಯಾಕೆ ರಾಂಗು? ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಬರುತ್ತೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಬರುತ್ತೆ. 23,731 ಕೋಟಿ ಇದಕ್ಕೆ ಸಂಪುಟದ ಅನುಮೋದನೆ ಕೊಟ್ಟಿದೆ ಸ್ನೇಹಿತರೆ. ನೆಕ್ಸ್ಟ್ 26-27ರಿಂದ 35-36 ಆಲ್ಮೋಸ್ಟ್ 10 ವರ್ಷ, 9ರಿಂದ 10 ವರ್ಷಕ್ಕೆ. ಓಕೆ, ಅದಕ್ಕೆ ಏನೇನು ಬೇಕು ಎಲ್ಲ ಹೆಲ್ಪ್ ಗಳನ್ನು ಮಾಡುತ್ತೆ ಸರ್ಕಾರ. ಇದನ್ನ ತೆಗಿಯಕ್ಕೆ ಖಾಸಗಿ ಹೂಡಿಕೆ ಒಂದು ಪ್ಲಾಟ್ಫಾರ್ಮ್ ನೇ ಮಾಡ್ತಾ ಇದ್ದಾರೆ. ಐ ಟೆಲ್ ಯು, ಗೋಬರ್ಧನ್ ಏಕೀಕೃತ ನೋಂದಣಿ ಅಂತ. ಇದರಲ್ಲಿ ಇನ್ವೆಸ್ಟ್ ಮಾಡೋರು, ಸಾಲ ಕೊಡೋರು, ಡೆವಲಪ್ ಮಾಡೋರು, ಇದನ್ನ ಓಕೆ ಎಲ್ಲರೂ ಕೂಡ ಒಂದೇ ಒಂದು ಕಡೆ ತಗೊಂಡು ಎಲ್ಲಾನು ಒಂದು ರೀತಿಯಾದ ಅಪ್ರೂವಲ್ ನ ಕೊಟ್ಟು ಬೇಗ ಇದನ್ನ ಸ್ಥಾಪನೆ ಮಾಡಬೇಕು ಅಂತ ದೇಶಾದ್ಯಂತ 200ಕ್ಕೂ ಹೆಚ್ಚು ಈ ತರ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನಿಲ ಸ್ಥಾವರಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರ ಇದರಲ್ಲಿ ತಗೊಂಡಿರ್ತಕ್ಕಂಥದ್ದು. ಹಂಗಾಗಿ ಈ ಯೋಜನೆಗೆ ಬೆಂಬಲಿಸೋಕೆ 6 ರೀತಿಯಾದ ಬೆಳವಣಿಗೆ ಇಂಜಿನ್, 6 ಎಂಜಿನ್ ಗಳನ್ನ ಗುರುತು ಮಾಡುತ್ತೆ. ಏನೋ ಆಫ್ ಟೇಕ್, ಬೆಲೆ ನಿಗದಿ, ಬಂಡವಾಳ ಬೆಂಬಲ, ಪೈಪ್ಲೈನ್ಗಳು, ಸಾಲ ಖಾತರಿ, ಪರಿಸರ ವ್ಯವಸ್ಥೆ. ಅಂದ್ರೆ ಅದು ಸ್ಟಾರ್ಟಿಂಗ್ ಇಂದ ಕೊಡದ ತನಕ ಏನ್ ಬೇಕು. ಓಕೆ, ನಾನು ಇಲ್ಲಿ ಕೊಟ್ಟು ಇದ್ದೀನಿ ಅದನ್ನ. ಖಚಿತವಾದ ಆಫ್ ಟೇಕ್ ಅಂದ್ರೆ ಹಣಕಾಸು ಇರಬೇಕು ಸರ್. ಓಕೆ, ಅದಕ್ಕೆ 4% ಬಡ್ಡಿ ದರದಲ್ಲಿ ಬೇರೆ, 5% ಒಂದು ಇದೇ ರೀತಿ ಬೇರೆ ಬೇರೆ ರೀತಿ ಕೊಡ್ತಕ್ಕಂಥದ್ದು ಹಣಕಾಸು ಅದಾಗಿರ್ಬೋದು. ಓಕೆ, ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ಅಷ್ಟು ಅಮೌಂಟು. ಮತ್ತೆ ಒಂದು ಬೆಲೆ ನಿಗದಿ ಚೌಕಟ್ಟು. ನಾನು ಹೇಳಿದೆ ನಿಮಗೆ ಇಷ್ಟು ಕೆಜಿಗೆ ಇಷ್ಟು ಅಂತ ಈಗಲೇ ನಿಗದಿ ಮಾಡ್ತಾರೆ. 10 ವರ್ಷಗಳ ಅವಧಿಗೆ ನಿಮಗೆ ಸರ್ಕಾರ ಬೆಲೆ ನಿಗದಿ ಮಾಡಿ ನಿಮಗೆ ಬೆಲೆಯನ್ನು ಕೊಡ್ತಕ್ಕಂಥದ್ದು. ಓಕೆ, ಬಂಡವಾಳಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಮತ್ತೆ ಇದಾದ್ಮೇಲೆ ಅದು ಮಾರ್ಕೆಟ್ಗೆ ಪೈಪ್ಲೈನ್ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥದ್ದಾಗಿರ್ಬೋದು, ಗ್ಯಾರಂಟಿ ಬೆಲೆ ಆಗಿರ್ಬೋದು. ಈ ರೀತಿ 6 ರೀತಿಯಾದ ಒಂದು ಎಂಜಿನ್ ಗಳನ್ನ ಮಾಡ್ಕೊಂಡು ಇದನ್ನ ಜಾರಿಗೆ ತರ್ತಾ ಇದೆ ಸ್ನೇಹಿತರೆ. ಟೋಟಲ್ ನಾವು ಸುಮಾರು 10 ಪಟ್ಟು, ಈಗೇನಿದೆ 10 ಪಟ್ಟು ಇದನ್ನ ಹೆಚ್ಚಿಗೆ ಮಾಡಬೇಕು. ಖಾಸಗಿ ಹೂಡಿಕೆಯನ್ನು ಆಕರ್ಷಿಸಬೇಕು. ಹಳ್ಳಿಗಳಲ್ಲೂ ಇದಿರಬೇಕು. ರಾಷ್ಟ್ರೀಯ ಇಂಧನ ಭದ್ರತೆಗೆ ನಮಗೆ ಇದು ಹೆಲ್ಪ್ ಆಗಬೇಕು. ಯಾಕಂದ್ರೆ ನಾವು ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ ಏನ್ ಮಾಡ್ಕೋತಾ ಇದೀವಿ ಅದನ್ನ ತಪ್ಪಿಸ್ಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಇದು ಇಂಗ್ಲಿಷ್ ಅಲ್ಲಿ ಇದನ್ನು ನೋಡ್ಕೋಬಹುದು. ಅರ್ಥ ಆಗಿದೆ ಅನ್ಕೋತೀನಿ. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಡ್ಯಾನ್ಯೂಬ್ ನದಿ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಯುರೋಪ್ನ ಅತಿ ಉದ್ದದ ನದಿಯಾಗಿದೆ. ಇದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತದೆ. ಈ ನದಿಯು ಸರ್ಬಿಯಾ ಮತ್ತು ಕ್ರೋಷಿಯಾ ದೇಶಗಳ ನಡುವೆ ಅಂತಾರಾಷ್ಟ್ರೀಯ ಗಡಿಯನ್ನು ನಿರ್ಮಿಸುತ್ತದೆ. ಇದು ಕರೆಕ್ಟ್. ದಿಸ್ ಇಸ್ ರಾಂಗ್. ಇದು ಬ್ಲ್ಯಾಕ್ ಸಿ, ಮೆಡಿಟೇರಿಯನ್ ಸಿ ಅಲ್ಲ, ಬ್ಲ್ಯಾಕ್ ಸಿ ತಗೋದು. ಯುರೋಪಿನ ಅತಿ ಉದ್ದದ ನದಿನ 2ನೇ ಅತಿ ಉದ್ದದ ನದಿನ ಇದು. ಹೇಳ್ತೀರಾ ಯಾವ್ದು ಕರೆಕ್ಟು? ಇದು ಸೆಕೆಂಡ್ ಅಲ್ವಾ? ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಇದು. ಸೊ ಇದು ತಪ್ಪು. ಇದೊಂದೇ ಸರಿ. ಎಷ್ಟು ಸರಿಯಾಗಿದೆ? ಯಾವುದೂ ಅಲ್ಲ. ಅಂದ್ರೆ ಆಪ್ಷನ್ 3 ತಪ್ಪ? ಇಲ್ಲ, ಒಂದು ಸರಿಯಾಗಿದೆ. ಆಪ್ಷನ್ 3 ಮಾತ್ರ ಸರಿ ಅಲ್ವಾ? ಆಪ್ಷನ್ 3 ಇದಿಷ್ಟು ರಾಂಗ್. ಇದು ಬ್ಲ್ಯಾಕ್ ಸಿ ಅಂತ ಹೇಳಿದೆ ನಾನು, ಕಪ್ಪು ಸಮುದ್ರ ಸೇರೋದು. ಬ್ಲ್ಯಾಕ್ ಫಾರೆಸ್ಟ್ ಅಲ್ಲಿ ಉದ್ದ, ಜರ್ಮನಿ ಹತ್ರ ಬ್ಲ್ಯಾಕ್ ಫಾರೆಸ್ಟ್ ಅಲ್ಲಿ ಉಗಮ ಆಗುತ್ತೆ. ಇದು ಯುರೋಪಿನ ಅತಿ ಉದ್ದ ನದಿ, 2ನೇ ಉದ್ದದ ನದಿ. ಆಪ್ಷನ್ 3 ಕರೆಕ್ಟ್. ಇದು 10 ದೇಶಗಳ ನಡುವೆ ಹೋಗುತ್ತೆ ಸ್ನೇಹಿತರೆ. ಬಲ್ಗೇರಿಯಾ, ರೊಮಾನಿಯಾ, ಮಾಲ್ಡೋವಿಯಾ, ಉಕ್ರೇನ್, ಕ್ರೋಷಿಯಾ, ಹಂಗೇರಿ, ಸ್ಕೋಪಿಯಾ ಅನ್ನೋದ್ರ ಕಡೆ ಹೋಗುತ್ತೆ. ಇದು ಕಾರಣಾಂತರದಿಂದ ನ್ಯೂಸ್ ಅಲ್ಲಿದೆ, ಬತ್ತೋಗ್ತಾ ಇದೆ. ನಿಮ್ಗೆ ಗೊತ್ತಿದೆ ಯುರೋಪ್ ಅಲ್ಲಿ ಏನಾಗ್ತಾ ಇದೆ ಅಂತ, ಉಷ್ಣಾಂಶಗಳಿಂದ ಹೆಚ್ಚಾಗಿ. ಈ ಬತ್ತೋಗೋದ್ರಿಂದ ತುಂಬಾ ಕಾರಣಗಳಿದೆ. ಒಂದು ಸಾಗಣೆಗೆ, ಒಂದು ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಏನಾಗ್ತಾ ಇದೆ ಇದರಿಂದ ಅಂತಂದ್ರೆ, ವೆರಿ ಇಂಪಾರ್ಟೆಂಟು, ಒಳನಾಡಿನ ಜಲಮಾರ್ಗ ಒಂದ್ ಕಡೆ ಆದ್ರೆ, 2ನೇ ಮಹಾಯುದ್ಧದಲ್ಲಿ ಏನು ನಾಜಿಗಳು ಒಂದಷ್ಟು ಫಿರಂಗಿಗಳನ್ನ ಸಮುದ್ರದಲ್ಲಿ ಒಂದು ನೀರಲ್ಲಿ ಮುಳುಗಿಸಿದ್ರು. ಒಂದಷ್ಟು ಸಣ್ಣ ಪುಟ್ಟ ಸಾಗಣೆ ಮಾಡ್ತಿರ್ತಕ್ಕಂಥ ಹಡಗುಗಳನ್ನ, ಅಂದ್ರೆ ಶಿಪ್ ಗಳನ್ನ ಅದ್ರ ಒಡೆಯಲ್ಲಿ ಮುಳುಗಿಸಿದ್ರು. ದೊಡ್ಡ ದೊಡ್ಡ ಬಾಂಬ್ಗಳು ಈಗ ಅದು ಸಿಗ್ತಾ ಇದೆ. ಅದನ್ನ ಎತ್ತಕ್ಕೂ ಕೂಡ ಇವ್ರಿಗೆ ಪ್ರಾಬ್ಲಮ್, ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅಂತ. ಸೊ ಅದೆಲ್ಲ ಇದ್ರ ಒಳಗೆ ಫಿರಂಗಿ ಚಿಪ್ಪುಗಳಾಗಿರ್ಬೋದು, ಧ್ವಂಸ, ಹಳೆಯ ಮುಳುಗಿದ್ದ ಹಡಗು ಧ್ವಂಸಗಳಾಗಿರೋದಾಗಿರ್ಬೋದು, ಯುದ್ಧದ ಶೆಲ್ಗಳಾಗಿರ್ಬೋದು. ಸೊ ಈ ತರದೆಲ್ಲ ಅಲ್ಲಿ ಸಿಗ್ತಾ ಇದೆ. ಇದು ಒಂದು ಅವ್ರಿಗೆ ತಲೆನೋವಾಗಿದೆ. ಓಕೆ, ಸೊ ಏನಾಗುತ್ತೆ ಅಂತ. ಮತ್ತೆ ಇನ್ನೊಂದ್ ಕಡೆ ನೀರ್ ಇಲ್ಲದೆ ಇರೋದ್ರಿಂದ ಡ್ಯುನದ್ ನದಿಯನ್ನ ಹಂಗೇರಿಯ ಫ್ಯಾಕ್ಸ್ ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಯೂಸ್ ಮಾಡ್ತಾ ಇದ್ರು ಕೂಲಿಂಗ್ ವ್ಯವಸ್ಥೆಗೆ. ಈಗ ಅಲ್ಲೂ ಇಲ್ಲ, ಅದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ. ಓಕೆ, ಸೊ ಹಂಗಾಗಿ ಮತ್ತೆ ಒಂದಷ್ಟು ಅಂತಾರಾಷ್ಟ್ರೀಯ ಗಡಿನೂ ಕೂಡ ಇದು ಇರೋದ್ರಿಂದ
ಈಗ ನದಿ ಇದಾಗಿರೋದ್ರಿಂದ ಈ ಗಡಿನ ನಿರ್ಧಾರ ಮಾಡೋದು ಸ್ವಲ್ಪ ಆ ಗಡಿ ಒಂದು ಭಾಗದಲ್ಲಿ ಒಂದಷ್ಟು ಉದ್ವಿಗ್ನಗಳು ಕೂಡ ಆಗ್ತಾ ಇದೆ. ಓಕೆ, ಸೊ ಈಗ ಡ್ಯೂನಾಬ್ ನದಿ ಸುದ್ದಿಯಲ್ಲಿದೆ, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಮೊನ್ನೆ ಇದನ್ನು ಕೂಡ ಕೇಳಿದೆ PCಲಿ, ಈ ತರದೇ ಯಾವ ತರ ಸುದ್ದಿಯಲ್ಲಿ ಇರುತ್ತೆ ಅಂತಾರಾಷ್ಟ್ರೀಯ ನದಿಗಳನ್ನ ಕೇಳ್ತಾನೆ ಸ್ನೇಹಿತರೆ. ಓಕೆ, ಯಾಕೆ ಸುದ್ದಿ ಇದೆ ಅಂತ ಗೊತ್ತಿದೆ. ಎರಡನೇ ಅತಿ ದೊಡ್ಡದಾದ ನದಿ ಆಗಿರೋ ಮೊದಲ ನದಿ ಯಾವುದು ಕಮೆಂಟ್ ಮಾಡಿ ನೋಡೋಣ. ವ್ಯಾಪಾರ, ಸಂಪರ್ಕ, ಸಮೃದ್ಧಿಯ ಸಂಕೇತವಾಗಿತ್ತು. ಸಾರಿಗೆ, ಇಂಧನ, ಪ್ರವಾಸೋದ್ಯಮ ಎಲ್ಲದಕ್ಕೂ ಕೂಡ ಇದು ಇತ್ತು. 2900 ಕಿಲೋಮೀಟರ್ ವಿಸ್ತರಿಸತಕ್ಕಂಥ 10 ದೇಶಗಳ ಮುಖಾಂತರ ಹರಿತಕ್ಕಂಥ ಯುರೋಪ್ನ ಅತ್ಯಂತ ಜನನಿಬಿಡ ಒಳನಾಡಿನ ಜಲಮಾರ್ಗದಲ್ಲಿ ಒಂದು. ಓಕೆ ಫೈನ್ ಸರ್, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ನಮ್ದು ಪ್ರೀವಿಯಸ್ ವೀಕ್ಲೀಸ್ ಬೇಕು ಅಂತಂದ್ರೆ ನಮ್ಮ ಪ್ಲೇಲಿಸ್ಟ್ ರೆಫರ್ ಮಾಡಿ, ಮಂತ್ಲಿ ಸಪ್ರೇಟ್ ಇದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ, ಶೇರ್ ಮಾಡಿ. ನಮ್ಮ ಪ್ರೀವಿಯಸ್ ಎಲ್ಲ ಒಂದು PDF ಸಿಗುತ್ತೆ. ಇದ್ರ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಫಾಲೋ ಮಾಡೋಣ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.